ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡ್ಕೊಂಡ್ರಿ. ಸೊ ಇಲ್ಲಿರುವಂತ ಎಲ್ಲಾ ಲೀಡರ್ಸ್‌ಗಳು ಕೋರಿಕೆ ಏನಂದ್ರೆ ಸೊ ಬೇಗ ಬೇಗ ಜಾಯ್ನ್ ಆಗಿ. ಯಾಕಂದ್ರೆ ಸೊ ಈ ಒಂದು ಸೆಷನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ಸೊ ನ್ಯೂ ಜಾಯ್ನೀಸ್ ಯಾರಿದ್ದಾರೋ ಅವ್ರಿಗೊಂದು ವೆರಿ ಇಂಪಾರ್ಟೆಂಟ್ ಸೆಷನ್ ಆಗಿರುತ್ತೆ. ಸೊ ಬೇಗ ಬೇಗ ನಿಮ್ಮ ಟೀಮ್‌ನ ಬಿಲ್ಡ್ ಮಾಡಿ ಸೊ ಅಟೆಂಡ್ ಮಾಡ್ಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸೋನಿಕಾ ಮೇಡಮ್. ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡ್ಕೊಂಡ್ರಿ. ಸೊ ಹೆಸರು ಬಂದ್ಬಿಟ್ಟು ಶಿವಕುಮಾರ್ ಅಂತ. ಸೊ ಉತ್ತರ ಕನ್ನಡ ಭಾಗದ ಗದಗ ಜಿಲ್ಲೆಯ ಸೊ ಗಜಂಗಡ ಭಾಗದವರು. ಸೊ ಸೊ ಬಿಸ್ನೆಸ್ ನ ತಗೊಂಡು 1 ವರ್ಷ ಆಯ್ತು. ಸೊ ಬಿಸ್ನೆಸ್ ನ ಮಾಡ್ತಾ ಇದೀವಿ. ಸೊ ರೆವಲ್ಯೂಷನ್ ಕೂಡ ಉತ್ತರ ಕನ್ನಡ ಭಾಗದಲ್ಲಿ ಮಾಡ್ತಾ ಇದೀವಿ. ಸೊ ಸೊ ಟ್ರೈನಿಂಗ್ ನ ಸ್ಟಾರ್ಟ್ ಮಾಡುವಂತ ಸಮಯ. ಸೊ ಬೇಗ ಬೇಗ ಜಾಯಿನ್ ಮಾಡ್ಕೊಳ್ಳಿ ನಿಮ್ಮ ಟೀಮ್ ನ. ಶೂಸ್ ಸ್ಟಾರ್ಟ್ ಮಾಡಿ, ಯಾಕಂದ್ರೆ ಟೈಮ್ ಆಲ್ರೆಡಿ ಓಕೆ 6:45 ಮೇಡಮ್, ಆಗಿದೆ. ಸ್ಟಾರ್ಟ್ ಮಾಡ್ತಿದ್ದೀನಿ. ಓಕೆ. ಓಕೆ. ಎಸ್ ಮೇಡಮ್, ಸ್ಕ್ರೀನ್ ಶೇರ್ ಆಗ್ತಿದೆಯಾ? ಹಲೋ. ಎಸ್ ಸರ್ ಆಗ್ತಾ ಇದೆ. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಸೊ ಎಲ್ಲರಿಗೂ ಹಾರ್ಟ್ಲಿ ವೆಲ್ಕಮ್ ಮಾಡ್ಕೊಂತೀನಿ ಹೆಲ್ತ್ ಅಂಡ್ ವೆಲ್ತ್ ವರ್ಕ್ಶಾಪ್ ಬಗ್ಗೆ. ಸೊ ಜೀವನದಲ್ಲಿ ನಮಗೆ ಮುಖ್ಯ ಹೆಲ್ತ್ ಅಂಡ್ ವೆಲ್ತ್ ಅಂತಾನೆ ಹೇಳ್ಬೋದು. ಸೊ ಯಾಕಪ್ಪ ಅಂದ್ರೆ ಸೊ ನಮಗೆ ಜೀವನದಲ್ಲಿ ಹೆಲ್ತ್ ಮತ್ತೆ ವೆಲ್ತ್ ಎರಡು ಕೂಡ ಮುಖ್ಯ. ಸೊ ನಾ ಇಲ್ಲಿರುವಂತ ಎಲ್ಲಾ ಲೇಡೀಸ್ ಕೇಳಕ್ ಇಷ್ಟಪಡ್ತೀನಿ. ಸೊ ಜೀವನದಲ್ಲಿ ಹೆಲ್ತ್ ಮುಖ್ಯನೋ ವೆಲ್ತ್ ಮುಖ್ಯನೋ ಅಂತ ಕೇಳಕ್ ಇಷ್ಟಪಡ್ತೀನಿ. ಸೊ ಯಾರೆಲ್ಲ ಎಲ್ಲಾ ಲೀಡರ್ಸ್ ಗಳಿದ್ರ ಸೊ ಚಾಟ್ ಮಾಡಬಹುದಾ? ಸೊ ನಿಮ್ ಜೀವನದಲ್ಲಿ ಯಾವ 2 ಅಂಶಗಳಲ್ಲಿ ಯಾವ್ದು ಮುಖ್ಯ? ಸೊ ಚಾಟ್ ಮಾಡಬಹುದಾ? ಸೊ ನಮ್ ಜೀವನದಲ್ಲಿ ಹೆಲ್ತ್ ಮುಖ್ಯನೋ ವೆಲ್ತ್ ಮುಖ್ಯನೋ? ಓಕೆ. ಎಸ್. ಓಕೆ. ಸೊ ಇಲ್ಲಿ ಕೆಲವೊಬ್ರು ಸೊ ಹೆಲ್ತ್ ಅಂತ ಟೈಪ್ ಮಾಡಿದ್ದಾರೆ. ಸೊ ಇನ್ನು ಕೆಲವೊಬ್ರು ಸೊ ಎರಡು ಕೂಡ ಅಂತ ಟೈಪ್ ಮಾಡಿದ್ದಾರೆ. ಸೊ ಎರಡು ಕೂಡ ಟೈಪ್ ಮಾಡಿದ್ದಾರೆ. ಸೊ ಹೆಲ್ತ್ ಮತ್ತು ವೆಲ್ತ್ ಎರಡು ಜೀವನಕ್ಕೆ ಬೇಕೇ ಬೇಕು. ಸೊ ಹೆಲ್ತ್ ಮತ್ತು ವೆಲ್ತ್ ನ ಕೊಡುವಂತ ಓನ್ಲಿ ಒನ್ ಇಂಡಸ್ಟ್ರಿ ಅಂದ್ರೆ ದಟ್ ಈಸ್ ಮೋದಿ ಕೇರ್ ಅಂತ ಒಂದು ವರ್ಕ್ಶಾಪ್ ಗೆ ನಾನು ನಿಮ್ಮ ಎಲ್ಲರನ್ನು ಹಾರ್ಟ್ಲಿ ವೆಲ್ಕಮ್ ಮಾಡ್ತೀನಿ. ಸೊ ಹೆಲ್ತ್ ಕೇರ್ ಮುಂಚೆ ಸೊ ವೆಲ್ತ್ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡೋಣ. ಸೊ ನೋಡ್ಬೋದು ನೀವು ಇಲ್ಲಿ ಸೊ ಕಿರಾಣಿ ಅಂಗಡಿ. ಸೊ ಕಿರಾಣಿ ಅಂಗಡಿ ಅಂದ್ರೆ ಸೊ ಹೊರಡೆ ನೀವು ಕಿರಾಣಿ ಅಂಗಡಿ ಎಷ್ಟೋ ವರ್ಷ ಆಯ್ತು ತಗೊಂಡ್ ಬರ್ತಿರ್ತೀರಾ. ಸೊ 3000 ಆಗಿರ್ಬೋದು, ಸೊ ಅಥವಾ 5000 ಆಗಿರ್ಬೋದು. ಸೊ ಈ ತರ ಪರ್ಚೇಸ್ ಮಾಡ್ತಾ ಇರ್ತೀರಾ ಕಿರಾಣಿ ಅಂಗಡಿ ಹೊರಗಡೆ ಆಸ್ ಕಂಪೇರ್ ಟು ನಮ್ಮ ಮೋದಿ ಕೇರ್ ಇರುವಂತ ಲಾಯಲ್ಟಿಗೆ. ಸೊ ಹೊರಡೆ ನೀವು 3000 ಅಥವಾ 5000 ಖರೀದಿ ಮಾಡ್ತಿರ್ತಾರ ಹೊರಡೆ ಸಿಗುವಂತ ಒಂದು ಕಿರಾಣಿ ಅಂಗಡಿಯಲ್ಲಿ. ಸೊ ಕೆಲವೊಬ್ರು ಏನ್ ಮಾಡ್ತಿದ್ದಾರೆ, ಸೂಪರ್ ಮಾರ್ಕೆಟ್ ಅಲ್ಲಿ ಏನ್ ಮಾಡ್ತಿದ್ದಾರೆ, ಖರೀದಿ ಮಾಡ್ತಿದ್ದಾರೆ. ಸೊ ನೋಡ್ಬೋದು ಸಿಟಿ ಭಾಗದಲ್ಲಿ ಜಾಸ್ತಿ ಸೂಪರ್ ಮಾರ್ಕೆಟ್ ಇರೋದ್ರಿಂದ ಸೊ ಜಾಸ್ತಿ ಸಿಟಿ ಜನರೆಲ್ಲ ಜಾಸ್ತಿ ಸೂಪರ್ ಮಾರ್ಕೆಟ್ ಅಲ್ಲಿ ಪರ್ಚೇಸ್ ಮಾಡ್ತಿದ್ದಾರೆ. ಸೊ ನೆಕ್ಸ್ಟ್ ಬರ್ತೀನಿ. ಸೊ ಆನ್ಲೈನ್ ಶಾಪಿಂಗ್. ಸೊ ನೋಡ್ಬೋದು ಈಗ ಸೊ ಆನ್ಲೈನ್ ಶಾಪಿಂಗ್ ಅನ್ನೋದು ಸೊ ತುಂಬಾ ಜನರೇಷನ್ ಫಾಸ್ಟ್ ಆಗಿರೋದ್ರಿಂದ ಮುಂಚೂಣಿಯಲ್ಲಿರೋ ಒಂದು ಶಾಪಿಂಗ್ ಅಂತಾನೆ ಹೇಳ್ಬೋದು. ಆನ್ಲೈನ್ ಶಾಪಿಂಗ್ ಇರ್ಬೋದು. ಸೊ ಆನ್ಲೈನ್ ಶಾಪಿಂಗ್ ಕೂಡ ಮಾಡ್ತಾರೆ. ಸೊ ನೋಡ್ಬೋದು ನೀವು ಹೊರಗಡೆ ಆಸ್ ಕಂಪೇರ್ ಟು ಎಷ್ಟು ವರ್ಷ ಆಯ್ತು ನೀವು ಕಿರಾಣಿ ಇರ್ಬೋದು ಅಥವಾ ಸೂಪರ್ ಮಾರ್ಕೆಟ್ ಇರ್ಬೋದು, ಸೊ ಆನ್ಲೈನ್ ಶಾಪಿಂಗ್ ಇರ್ಬೋದು. ಸೊ ಮೂರು ವರ್ಗದಲ್ಲಿ ನೀವು ಶಾಪಿಂಗ್ ಮಾಡ್ತಾ ಇರ್ತೀರಾ. ಸೊ ನಾ ಇವಾಗ ಕೇಳ್ತೀನಿ, ಸೊ ಪ್ರತಿ ತಿಂಗಳು ನೀವು ಅಲ್ಲಿ 3000 ಇರ್ಬೋದು, ಸೊ 5000 ಇರ್ಬೋದು, 10,000 ಇರ್ಬೋದು ಖರೀದಿಸ್ತಾ ಇರ್ತೀರಾ ಅಂದ್ರೆ
ಪರ್ಚೇಸ್ ಮಾಡ್ತಿದ್ದೀರಾ, ಸೊ ಅಲ್ಲಿ ಏನ ಲಾಭ ಅಂತ ನಾನು ಕೇಳ್ಬೋದು. ಸೊ ಕಿರಾಣಿಯಲ್ಲಿ ಪರ್ಚೇಸ್ ಮಾಡ್ತೀರಾ, ಅಲ್ಲಿ ಎಷ್ಟು ಲಾಭ ಆಗುತ್ತೆ ನಿಮಗೆ. ಸೊ ಸೂಪರ್ ಮಾರ್ಕೆಟ್ ನಲ್ಲಿ ಎಷ್ಟು ಲಾಭ ಆಗುತ್ತೆ, ಸೊ ಆನ್ಲೈನ್ ಶಾಪಿಂಗ್ ಅಲ್ಲಿ ಎಷ್ಟು ಲಾಭ ಆಗುತ್ತೆ, ಸೊ ಪತಂಜಲಿಯಲ್ಲಿ ಎಷ್ಟು ಲಾಭ ಆಗುತ್ತೆ ಅಂತೆ ಸೊ ನಿಮಗೆ ನೀವೇ ಕೇಳ್ಕೊಳ್ಳಿ. ಸೊ ನೆಕ್ಸ್ಟ್ ಬರ್ತೀನಿ. ಸೊ ಪ್ರತಿ ತಿಂಗಳು ನೀವು ಮೋದಿ ಕೇರ್ ಅಲ್ಲಿ ಖರೀದಿಸಿದ್ರೆ ಸೊ ಲಾಯಲ್ಟಿನ ನೀವು ಕಂಪ್ಲೀಟ್ ಮಾಡ್ಕೊಂಡ್ರೆ ಸೊ ಮೋದಿ ಕೇರ್ ನಲ್ಲಿ ಸೊ ಎಷ್ಟು ಲಾಭ ಆಗುತ್ತೆ ಅನ್ನೋದನ್ನ ನಾವು ಮುಂದೆ ನೋಡ್ತಾ ಹೋಗೋಣ. ಸೊ ನೋಡ್ಬೋದು ನೀವು ಇಲ್ಲಿ. ಸೊ ಲಾಭ ಬರೋಕಿನ ಮುಂಚೆ ಸೊ ನಮ್ಮಲ್ಲಿರುವಂತಹ 12 ಕ್ಯಾಟಗರಿಯ ಪ್ರಾಡಕ್ಟ್ ಇದಾವೆ. 12 ಕ್ಯಾಟಗರಿಯ ಪ್ರಾಡಕ್ಟ್ಸ್. ಸೊ ಪರ್ಸನಲ್ ಕೇರ್ ಇರ್ಬೋದು, ಹೋಮ್ ಕೇರ್ ಇರ್ಬೋದು, ಸೊ ನೆಕ್ಸ್ಟ್ ವೆಲ್ನೆಸ್ ಇರ್ಬೋದು, ಸ್ಕಿನ್ ಕೇರ್ ಇರ್ಬೋದು, ನೆಕ್ಸ್ಟ್ ಮೆನ್ ರೆಜೆನ್ಸ್ ಇರ್ಬೋದು, ಸೊ ಲಾಂಡ್ರಿ ಕೇರ್ ಇರ್ಬೋದು, ಕಲರ್ ಕಾಸ್ಮೆಟಿಕ್ ಇರ್ಬೋದು, ಸೊ ಅಗ್ರಿಕಲ್ಚರ್ ಇರ್ಬೋದು, ನೆಕ್ಸ್ಟ್ HM houses, ವಾಚಸ್ ಅಂಡ್ ಟೆಕ್ ಅಂತಾನೂ ಇದೆ. ಸೊ ಈ ತರ 650ಕ್ಕಿಂತ ಹೆಚ್ಚು ಪ್ರಾಡಕ್ಟ್ಸ್ಗಳು ನಮ್ಮಲ್ಲಿ ಇದಾವೆ. ಸೊ ಇವನ್ನೆಲ್ಲ ನಾವು ಆಸ್ ಕಂಪೇರ್ ಅಂದ್ರೆ ಬೈ ಮಾಡೋದ್ರಿಂದ ಸೊ ಯಾವ ತರ ನಮಗೆ ಮೋದಿ ಕೇರ್ ಅಲ್ಲಿ ಲಾಭ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ನೋಡ್ಬೋದು ನೀವೀಗ ಸೊ ಪ್ರಾಡಕ್ಟ್ ಗಳ ಲಾಭ. ಸೊ ನಾವು ಈಗ ಪರ್ಚೇಸ್ ಮಾಡ್ತಾ ಇರ್ತೀವಿ. ಸೊ ಕಿರಾಣಿ ಇರ್ಬೋದು, ಅಥವಾ ಸೂಪರ್ ಮಾರ್ಕೆಟ್ ಇರ್ಬೋದು, ಅಥವಾ ಏನಿರ್ಬೋದು ಆನ್ಲೈನ್ ಶಾಪಿಂಗ್ ಅಲ್ಲಿ ಇರ್ಬೋದು. ಸೊ ಪರ್ಚೇಸ್ ಮಾಡ್ತಾ ಇರ್ತೀವಿ. ಸೊ ಅದೇ ಮೋದಿ ಕೇರ್ ಅಲ್ಲಿ ಒನ್ ಟೈಮ್ ನೀವು ಪರ್ಚೇಸ್ ಮಾಡಿದ್ರೆ ಸೊ ಎಷ್ಟೊಂದೆಲ್ಲ ಲಾಭಗಳು ಸಿಗ್ತಾವಂತೆ ಜಸ್ಟ್ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿದಾಗ. ಸೊ ನೋಡ್ಬೋದು ಫಸ್ಟ್ ಆಫ್ ಆಲ್ ಬರುತ್ತೆ ಸೊ ಡಿಸ್ಕೌಂಟ್ ಬಗ್ಗೆ ಬರ್ತೀನಿ ನಾನು. ಸೊ ನಿಮಗೆ ಅಪ್ ಟು 20% ಡಿಸ್ಕೌಂಟ್ ಸಿಗುತ್ತೆ. ಸೊ ನೋಡ್ಬೋದು ನೀವು ಹೊರಗಡೆ ಯಾವ ತರ ಡಿಸ್ಕೌಂಟ್ ಕೊಡೋದಲ್ಲ ನಮಗೆ ಕಿರಾಣಿಗಿರ್ಬೋದು, ಸೂಪರ್ ಮಾರ್ಕೆಟ್ ಇರ್ಬೋದು. ಸೊ ಡಿಸ್ಕೌಂಟ್ ಅಂತೂ ನಮಗೆ ಹೊರಗಡೆ ಸಿಗೋದಿಲ್ಲ. ಸೊ ಅದನ್ನ ನಾನು 15% ಅವರೇಜ್ 15% ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ನೆಕ್ಸ್ಟ್ ಬರ್ತೀನಿ ರೀಪರ್ಚೇಸ್. ಸೊ ಹೊರಗಡೆ ನೋಡ್ಬೋದು ನೀವು. ಸೊ ಕಿರಾಣಿಯಲ್ಲಿ ನೀವು 1000 rupees ಬೈ ಮಾಡ್ತೀರಾ, ಅದು 2000 ಬೈ ಮಾಡ್ತೀರಾ. ಸೊ ಬೈ ಮಾಡಿದಾಗ ಸೊ ಅವ್ರು ಯಾವ ತರ ನಿಮಗೆ ಗಿಫ್ಟ್ ಐಟಮ್ ಕೊಡೋದಿಲ್ಲ. ಸೊ ಮಾಲ್ ಅಲ್ಲಿ ಇರ್ಬೋದು, ಸೊ ಅಥವಾ ಆನ್ಲೈನ್ ಶಾಪಿಂಗ್ ಅಲ್ಲಿ ಇರ್ಬೋದು. ಸೊ ನಿಮಗೆ ಅಲ್ಲಿ ಯಾವುದೇ ತರ ರೀಪರ್ಚೇಸ್ ಪ್ರಾಡಕ್ಟ್ ಗಳು ಸಿಗೋದಿಲ್ಲ. ಸೊ ಇಲ್ಲಿ ನೀವು 1000 rupees ಬೈ ಮಾಡಿದಾಗ 100 rupees ಸಿಗುತ್ತೆ. ಸೊ 2000 ಬೈ ಮಾಡಿದಾಗ 200 ಸಿಗುತ್ತೆ. 3000 ಬೈ ಮಾಡಿದಾಗ 300. ಸೊ ಅದೇ ತರ 5000 ಬೈ ಮಾಡಿದಾಗ 500. ಸೊ ನೋಡ್ಬೋದು ನೀವು ಇಲ್ಲಿ ಎಷ್ಟೋ ವರ್ಷ ಆಯ್ತು ನಾವು ಹೊರಗಡೆ ಕಿರಾಣಿ ಬಳಸಂತು ಅಥವಾ ಸೂಪರ್ ಮಾರ್ಕೆಟ್ ನಲ್ಲಿ ಪರ್ಚೇಸ್ ಮಾಡೋದು. ಸೊ ನಿಮ್ಗೆ ಈ ತರ ಡಿಸ್ಕೌಂಟ್ ಇರ್ಲಿ ಅಥವಾ ರೀಪರ್ಚೇಸ್ ಇರ್ಲಿ ಈ ತರ ಯಾರು ಕೊಟ್ಟೆ ಇಲ್ಲ. ಸೊ ಮೋದಿ ಕೇರ್ ಅಲ್ಲಿ ಸೊ ರೀಪರ್ಚೇಸ್ ಆಫರ್ ಕೂಡ ಸಿಗುತ್ತೆ. ಅದು ಕೂಡ ಅಪ್ ಟು 10% ರೀಪರ್ಚೇಸ್ ಆಫರ್ ಕೂಡ ನಿಮಗೆ ಸಿಗುತ್ತೆ. ಸೊ ನೆಕ್ಸ್ಟ್ ಬರ್ತೀನಿ ಲಾಯಲ್ಟಿ. ಸೊ ಎಸ್ ಇದು ಮೇನ್ ಇಂಪಾರ್ಟೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಲಾಯಲ್ಟಿ 6 to 12 ಮಂತ್ ಅಂದ್ರೆ 1 ವರ್ಷದ ಲಾಯಲ್ಟಿ ಇರುತ್ತೆ. ಸೊ ನೀವು ಇಲ್ಲಿ ಯಾವ ತರ ಅಂದ್ರೆ ಸೊ 2500 ಇಂದ 5000 ಸೊ ಕ್ಯಾಪ್ ಲಿಮಿಟ್ ಇರುತ್ತೆ. ಸೊ ಒಂದ್ ತಿಂಗಳಿಂದ ನೀವು 6 ಮಂತ್ ತಗೊಂಡ್ರೆ ಸೊ ನಿಮ್ಗೆ 7 ಮಂತ್ ಫ್ರೀ ಇರುತ್ತೆ. ಸೊ ಒಳ್ಳೆ ನೀವು 7 ಮಂತ್ ಇಂದ ಸೊ 12 ಮಂತ್ ಪರ್ಚೇಸ್ ಮಾಡಿದಾಗ ನಿಮ್ಗೆ 1 ವರ್ಷ ಆಗಿಂದೆ ಸೊ ನಮಗೆ ಇವರು ಕಾಯಂ ಲಾಯಲ್ಟಿ ಪರ್ಸನ್ ಅಂತ ಹೇಳಿ ಸೊ ಇವರು 1 ವರ್ಷ ಆಗಿಂದೆ ಸೊ ಎರಡು ಸಲ ಕೂಪನ್ ಫ್ರೀ ಕೊಡ್ತಾರೆ. ಸೊ ನೋಡ್ಬೋದು ನೀವು. ಅದನ್ನ ನಾನು ಅವರೇಜ್ 25% ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಒಟ್ಟು ನೋಡಿದಾಗ ಓವರ್ ಆಲ್ ನಮಗೆ ಡಿಸ್ಕೌಂಟ್ ಆಗೋದು 50% ಡಿಸ್ಕೌಂಟ್ ಆಗ್ತಿದೆ. ಸೊ ನೋಡ್ಬೋದು ನೀವು ಹೊರಗಡೆ. ಸೊ ಎಷ್ಟೋ ವರ್ಷಗಳಾಯ್ತು. ಸೊ ಅದೇನಂತಾರಲ್ಲ ಸೊ ಅಪ್ಪ ಬೆಳೆದಿರೋ ಆಲದ ಮರ ಅಂತ. ಸೊ ಆ ತರ ನಾವು ಹೊರಗಡೆ ಕಿರಾಣಿಯಲ್ಲಿ ಸೊ ಅಥವಾ ಸೂಪರ್ ಮಾರ್ಕೆಟ್ ಅಲ್ಲಿ ಅಥವಾ ಆನ್ಲೈನ್ ಶಾಪಿಂಗ್ ಅಲ್ಲಿ ದುಡ್ಡನ್ನ ವೇಸ್ಟ್ ಮಾಡ್ತಾ ಇದೀವಿ. ಸೊ ಡಿಸ್ಕೌಂಟ್ ಕೊಟ್ಟಿಲ್ಲ, ಸೊ ರೀಪರ್ಚೇಸ್ ಇಲ್ಲ ನಮ್ಗೆ, ಸೊ ಈ ತರ ಲಾಯಲ್ಟಿ ಆಫರ್, ಫ್ರೀ ಪ್ರಾಡಕ್ಟ್ಸ್ ಇಲ್ಲ. ಸೊ ಹೊರಗಡೆ ಏನು ಸಿಗ್ತಾ ಇಲ್ಲ. ಸೊ ಜಸ್ಟ್ ನೀವು 3000 ಬೈ ಮಾಡಿದ್ದಕ್ಕೆ ಸೊ ಇಷ್ಟೊಂದೆಲ್ಲ ಆಫರ್ಗಳು. ಸೊ ನೆಕ್ಸ್ಟ್ ಸ್ಲೈಡ್ ನೋಡ್ತಾ ಹೋಗೋಣ. ಸೊ ಕ್ಯಾಶ್ ಬೆನಿಫಿಟ್ ಅಂದ್ರೆ ಸೊ ನೀವು ಮೋದಿ ಕೇರ್ ಅಲ್ಲಿ ಬರ್ತೀರಾ. ಸೊ ಕ್ಯಾಶ್ ಬೆನಿಫಿಟ್ ನಿಮಗೆ ಯಾವ ತರ ಆಗುತ್ತೆ ಅಂತ ಸ್ವಲ್ಪ ಅದ್ರ ಬಗ್ಗೆ ಹೇಳ್ತೀನಿ. ಸೊ ಅಕ್ಯುಮುಲೇಟಿವ್ ಪರ್ಫಾರ್ಮೆನ್ಸ್ ಬೋನಸ್ ಅಂತ ಬರ್ತೀನಿ. ಸೊ ಇದರಲ್ಲಿ ಸ್ಟಾರ್ಟಿಂಗ್ ಅಲ್ಲಿ 7 to 22% ಇತ್ತು, ಈಗ 7 to 16%. ಸೊ ನೀವೇನ್ ಮಾಡ್ತೀರಾ, ಮೋದಿ ಕೇರ್ಗೆ ರಿಜಿಸ್ಟ್ರೇಷನ್ ಆಗ್ತೀರಾ. ರಿಜಿಸ್ಟ್ರೇಷನ್ ಆಗಿ ಸೊ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಲೆವೆಲ್ಸ್ ಇರ್ತಾವೆ. ಸೊ ಅಂದ್ರೆ APB ಇನ್ಕಮ್ ತೊಗೊಳಕ್ಕೆ ಸ್ಟಾರ್ಟಿಂಗ್ ಲೆವೆಲ್ಸ್ ಹೌದು 7 to 16% APB ಬೋನಸ್ ಬರುತ್ತೆ ನಿಮಗೆ. ಸೊ ನೆಕ್ಸ್ಟ್ ಡೈರೆಕ್ಟರ್ ಬೋನಸ್ ಅಂತ ಬರ್ತೀನಿ. ಸೊ ಇದು 4% ಪೂಲ್ ಆಗುತ್ತೆ. ಸೊ ಹಳೆ ಪ್ಲಾನ್ ಅಲ್ಲಿ 14% ಇತ್ತು. ಸೊ ಇನ್ನೊಂದು ಬರ್ತೀನಿ TBB ಅಂತ, ಟೀಮ್ ಬಿಲ್ಡರ್ ಬೋನಸ್. ಅದು ಕೂಡ 14% ಪೂಲ್ ದೊರೆಯುತ್ತೆ ನಿಮಗೆ. ಸೊ ಲೀಡರ್ಶಿಪ್ ಪ್ರೊಡಕ್ಟಿವಿಟಿ ಬೋನಸ್ ಅದು ಕೂಡ 15% ಪೂಲ್. ಸೊ ಫಾರಿನ್ ಟ್ರಿಪ್ ಫಂಡ್ 3% ಪೂಲ್, ಕಾರ್ ಫಂಡ್ 5% ಫುಲ್, ಹೋಮ್ ಫಂಡ್ 3% ಫುಲ್. ಸೊ ನೋಡ್ಬೋದು ನೀವು ಹೊರಗಡೆ. ಸೊ ನಾವು ಎಷ್ಟೋ ವರ್ಷಗಳಾಯ್ತು ಸೊ ಹಣನ ಹೊರಗಡೆ ವೇಸ್ಟ್ ಮಾಡ್ತಾ ಇದೀವಿ, ಹೌದಲ್ಲ. ಸೊ ಹಣನ ಹೊರಗಡೆ ವೇಸ್ಟ್ ಮಾಡ್ತಾ ಇದೀವಿ. ಸೂಪರ್ ಮಾರ್ಕೆಟ್ ಇರ್ಬೋದು, ಆನ್ಲೈನ್ ಶಾಪಿಂಗ್ ಮಾಡ್ತಾ ಇದೀವಿ. ಸೊ ಜಸ್ಟ್ ನೀವು
3000 ಬೈ ಮಾಡೋದ್ರಿಂದ ಬೈ ಮಾಡಿ ಸೊ 4 ಜನ ಹೇಳೋದ್ರಿಂದ ಈ ತರ ಬೆನಿಫಿಟ್ ಆಗುತ್ತಂದ್ರೆ ಸೊ ನಾವು ಯಾವ ಕಡೆ ತಗೋಬಹುದು ಈಗ? ಸೊ ಅಫ್ಕೋರ್ಸ್ ಸೊ ಮೋದಿ ಕೇರ್. ಸೊ ನೆಕ್ಸ್ಟ್ ಸ್ಲೈಡ್ ನೋಡ್ತಾ ಹೋಗೋಣ. ಸೊ ಅಕ್ಯುಮುಲೇಟಿವ್ ಪರ್ಫಾರ್ಮೆನ್ಸ್ ಬೋನಸ್ ಯಾವ ತರ ಅಂತ ಬರ್ತಂತ ಸೊ ನೋಡ್ಬೋದು ನೀವು. ಸೊ ಡೆಮೋಕ್ ಹೋದಾಗ ಸೊ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ನಾವು ಅವ್ರಿಗೆ ಆಧಾರ್ ಕಾರ್ಡ್ ಕೇಳಿದಾಗ ಅಥವಾ ಪ್ಯಾನ್ ಕಾರ್ಡ್ ಕೇಳಿದಾಗ ಅಥವಾ ನಾವು ಅವ್ರಿಗೆ ಬ್ಯಾಂಕ್ ಪಾಸ್ಬುಕ್ ಕೇಳಿದಾಗ ಅವ್ರ ಹೇಳ್ತಾರೆ ಯಾಕೆ ಬೇಕು ಅಂತ ಕೇಳ್ತಾರೆ. ಅವಾಗ ನೀವು ಹೇಳ್ಬೇಕು, ಸೊ ಸರ್ ನೀವು ಏನು ಪರ್ಚೇಸ್ ಮಾಡ್ತಿರಲ್ಲ, ಸೊ ಆ ಪರ್ಚೇಸ್ ಮಾಡಿಂದ ಸೊ ನಿಮ್ಮ ಖಾತೆಗೆ ಅದು ಒಂದು ನಿಮ್ಮ ಖಾತೆಗೆ ಕ್ಯಾಶ್ ಬ್ಯಾಕ್ ಬರ್ತಂತ ಹೇಳ್ಬೇಕು. ಸೊ ಅದು ಯಾವ ತರ? ಸೊ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ECS ಮೂಲಕ ಹಣ ಬರ್ತದೆ. ಸೊ ಪ್ರತಿ ತಿಂಗಳು ನೀವು 3000 ಬೈ ಮಾಡೋದ್ರಿಂದ ನಿಮಗೆ 1500 BV ಅಂತ ದೊರೆಯುತ್ತದೆ. ಸೊ ಪ್ರತಿ ತಿಂಗಳು 1500 BVಗೆ ನಿಮಗೆ ಬೋನಸ್ ದೊರೆಯುತ್ತದೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ನೀವು ಇಲ್ಲಿ 7% ಇರ್ತೀರಾ. ಸೊ 1500 BVಗೆ ಇಂಟು 7% ಮಾಡಿದಾಗ ಸೊ ನಿಮಗೆ ಇಲ್ಲಿ 100 ರೂಪಾಯಿ ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ. ಸೊ ನೋಡ್ಬೋದು ಹೊರಗಡೆ ನಾವು 3000 ಅಲ್ಲ 5000 10,000 ಖರ್ಚು ಮಾಡ್ತಾ ಇದೀವಿ. ಸೊ ನಮಗೆ ಅಲ್ಲಿ ಯಾವ ತರ ಕ್ಯಾಶ್ ಬ್ಯಾಕ್ ದೊರೀತಾ ಇಲ್ಲ. ಸೊ ನೆಕ್ಸ್ಟ್ ಲೈನ್ ನೋಡ್ತಾ ಹೋಗೋಣ. ಸೊ ಅಕ್ಯುಮುಲೇಟಿವ್ ಪರ್ಫಾರ್ಮೆನ್ಸ್ ಬೋನಸ್ ಯಾವ ತರ ಬರುತ್ತೆ ಅಂತ ಚೆಕ್ ಮಾಡೋಣ. 12 ಮಂತ್ ಅಲ್ಲಿ ಸೊ ಫಸ್ಟ್ನೇ 1ನೇ ತಿಂಗಳು ಬರ್ತೀನಿ ನಾನು. ಸೊ 1ನೇ ತಿಂಗಳು ನೀವು 3000 ಬೈ ಮಾಡಿದಾಗ ಸೊ 1500 BV ಆಗುತ್ತೆ. ಅದಕ್ಕೆ ಫೋರ್ಸ್ 105 ಕ್ಯಾಶ್ ಬ್ಯಾಕ್ ಬರುತ್ತೆ. ಸೊ ಸೆಕೆಂಡ್ ಮಂತ್ ಬರ್ತೀನಿ, ಅದೇ ಒಂದು ನೆಕ್ಸ್ಟ್ ಮಂತ್ ಏನಾಗುತ್ತೆ 3000 BV ಆಗುತ್ತೆ. ಸೊ ಅದೇ ಕಂಟಿನ್ಯೂ ಆಗುತ್ತೆ, ಆಡ್ ಅಪ್ ಆಗುತ್ತೆ ನೆಕ್ಸ್ಟ್ ಮಂತ್. ಸೊ ಅಲ್ಲಿ ಕೂಡ ನೀವು 7% ಇರ್ತೀರಾ. ಸೊ 105 ಅಲ್ಲಿ ಕೂಡ ಕ್ಯಾಶ್ ಬ್ಯಾಕ್ ಬರುತ್ತೆ. ಸೊ ನೆಕ್ಸ್ಟ್ 6 ಮಂತ್ ಬರ್ತೀನಿ, ಅದೇ 9000 BV ಆಗುತ್ತೆ. ಬರೀ ನೀವು ಜಸ್ಟ್ ಸೆಲ್ಫ್ ಯೂಸ್ ಮಾಡಿದಾಗ ಇದು. ಸೊ 6 ಮಂತ್ಗೆ 9000 BV ಆಗುತ್ತೆ ನಿಮ್ಮ ಸೆಲ್ಫ್. ಸೊ ನೆಕ್ಸ್ಟ್ ನೀವು 10% ರೀಚ್ ಆಗ್ತೀರಾ. ಸೊ ಅಲ್ಲಿ ನಿಮಗೆ 150 rupees ಕ್ಯಾಶ್ ಬ್ಯಾಕ್ ಬರುತ್ತೆ. ಸೊ ನೆಕ್ಸ್ಟ್ 12 ಮಂತ್ ಬರ್ತದೆ, ಅಂದ್ರೆ ಒಂದು ವರ್ಷದಲ್ಲಿ ಬರ್ತೀನಿ ನಾನು, ನಿಮಗೆ 18,000 BV ಐತೆ. ನೀವು ಕೂಡ ಅಲ್ಲಿ 150 ಕ್ಯಾಶ್ ಬ್ಯಾಕ್ ಬರುತ್ತೆ. ಸೊ ನೋಡ್ಬೋದು ನೀವು ಇಲ್ಲಿ ಹೊರಗಡೆ ನಮ್ಗೆ ಒಂದು ವರ್ಷಕ್ಕೆ ಇಲ್ಲಿ ಮೋದಿ ಕೇರ್ ಅಲ್ಲಿ ಒಂದು ವರ್ಷಕ್ಕೆ ಒಟ್ಟು ಬೋನಸ್ ಸಿಗೋದು ನಮಗೆ 1,600 ರೂಪಾಯಿ ಬೋನಸ್ ಸಿಗುತ್ತೆ. ಸೊ ಹೊರಗಡೆ ನೋಡ್ಬೋದು ನೀವು. ಸೊ ಒಂದು ಎಷ್ಟೋ ವರ್ಷನ ಆಗ್ಲೇ ಹೇಳ್ದಂಗೆ, ಸೊ ಎಷ್ಟೋ ವರ್ಷ ನಾವು ಖರ್ಚು ಮಾಡ್ತಾ ಇದೀವಿ. ಸೊ ಯಾವ್ದಾರ ಕ್ಯಾಶ್ ಬೆನಿಫಿಟ್ ಇಲ್ಲ, ಏನು ಕೂಡ ನಮಗೆ ಸಿಗೋದಿಲ್ಲ. ಸೊ ಒಂದು ವರ್ಷಕ್ಕೆ ನಮಗೆ ಇಲ್ಲಿ ಇಷ್ಟೊಂದು ಕ್ಯಾಶ್ ಬೆನಿಫಿಟ್ ಕೂಡ ಸಿಗುತ್ತೆ 1,600 ರೂಪಾಯಿ. ಸೊ ಜಸ್ಟ್ ನೀವು ಸೆಲ್ಫ್ ಯೂಸ್ ಮಾಡಿದಾಗ ಅಷ್ಟೇ. ಸೊ ಇನ್ನೊಬ್ರಿಗೆ ಹೇಳೋದಲ್ಲ, ಜಸ್ಟ್ ನೀವು ಸೆಲ್ಫ್ ಯೂಸ್ ಮಾಡಿದಾಗ ಒಂದು ವರ್ಷಕ್ಕೆ ನಿಮಗೆ ಫ್ರೀ ಪ್ರಾಡಕ್ಟ್ ಇರ್ಬೋದು, ಸೊ ಡಿಸ್ಕೌಂಟ್ ಇರ್ಬೋದು, ಸೊ ಈ ತರ ಕ್ಯಾಶ್ ಬ್ಯಾಕ್ ಇರ್ಬೋದು, ಈ ಎಲ್ಲ ಬೆನಿಫಿಟ್ ಆಗುತ್ತೆ ನಿಮಗೆ. ಸೊ ನೆಕ್ಸ್ಟ್ ಸ್ಲೈಡ್ ಬರ್ತೀನಿ. ಸೊ ನಿಮಗೆ ಹಣ ಉಳಿತಾಯವಾಗಿದ್ದನ್ನು ಇತರರಲ್ಲಿ ಹಂಚಿಕೊಳ್ಳೇಬೇಕು. ಯಾಕಂದ್ರೆ ಸೊ ನಮ್ಗೆ ಉಳಿತಾಯ ಆಗಿದ್ದನ್ನ ನಮ್ಮ ರಿಲೇಷನ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಸೊ ಸ್ಟ್ರೇಂಜರ್ಸ್ ಇರ್ಬೋದು, ಅವ್ರಿಗೆ ಹೇಳ್ಕೊಳ್ಳೇಬೇಕು. ಸೊ ಇತರರು ನಿಮಗೆ ಧನ್ಯವಾದ ಹೇಳಿದ್ರೆ ಹೇಗಿರ್ತದೆ? ಸೊ ಅಫ್ಕೋರ್ಸ್ ಸೊ ಖುಷಿಯಾಗಿರ್ತೀವಿ, ಹ್ಯಾಪಿ ಆಗಿರ್ತೀವಿ. ಯಾಕಂದ್ರೆ ಸೊ ನಮ್ ಹಣ ಉಳಿತಾಯ ಆಗೋದ್ರಲ್ಲಿ ಅವ್ರದ್ದು ಕೂಡ ಹಣ ಉಳಿತಾಯ ಆಗುತ್ತೆ. ಸೊ ನೆಕ್ಸ್ಟ್ ಸ್ಲೈಡ್ ಬರ್ತೀನಿ ಈಗ. ಸೊ ಪವರ್ ಆಫ್ 6. ಸೊ ಈ ಒಂದು ಪ್ಲಾನ್ ನಾನು ಪವರ್ ಆಫ್ 6 ಆಗಿ ಕನ್ವರ್ಟ್ ಮಾಡಿದ್ದೀನಿ. ಸೊ ಪವರ್ ಆಫ್ 6 ಮಾಡಿದಾಗ ಏನಾಗುತ್ತೆ? ಸೊ ಫಸ್ಟ್ ಮಂತ್ ನೀವು ಪರ್ಚೇಸ್ ಮಾಡ್ತೀರಾ. ಸೊ ಪರ್ಚೇಸ್ ಮಾಡಿ ನಿಮ್ಮ 6 ಫ್ರಂಟ್ ಲೈನ್ಸ್ ಗಳಿಗೆ ಸೊ 3,000 ಸೊ ನೀವು ಪರ್ಚೇಸ್ ಮಾಡ್ತೀರಾ. ಸೊ ಅಲ್ಲಿ ಕೂಡ 1500 ಅಂತ BV ಬರುತ್ತೆ. ಸೊ ನೆಕ್ಸ್ಟ್ ಬರ್ತೀನಿ, ಪವರ್ ಆಫ್ 6 ಮಾಡೋದ್ರಿಂದ ಯಾವ ತರ ಒಂದು ಬೆನಿಫಿಟ್ ಆಗುತ್ತೆ ನಮಗೆ ಅಂತ ನೋಡೋಣ. ಸೊ 11 ನಲ್ಲಿ 6 ಜನ ಇರ್ತಾರೆ. ಸೊ GBV ನಿಮ್ದು ಆಗೋದಲ್ಲಿ 9,000 GB ಆಗುತ್ತೆ. ಸೊ ನೆಕ್ಸ್ಟ್ ನಿಮ್ ಬೋನಸ್ ಬರೋದು 500 ಬೋನಸ್. ಸೊ ನೆಕ್ಸ್ಟ್ ಬರ್ತೀನಿ ಸೆಕೆಂಡ್ ಲೆವೆಲ್ ಅಂದ್ರೆ ಅದೇ ಡುಪ್ಲಿಕೇಶನ್ ಆದಾಗ 36 ಮೆಂಬರ್ಸ್ ಇರ್ತಾರೆ. ಸೊ GBV ಅನ್ನೋದು 54,000 ಆಗಿರುತ್ತೆ. ಸೊ ಬೋನಸ್ ಒಟ್ಟು ಟೋಟಲ್ ಬೋನಸ್ ಬಂದ್ಬಿಟ್ಟು 5,000. ಸೊ ಇದು ಡಿವೈಡೇಷನ್ ಆಗುತ್ತೆ. ಸೊ ನೆಕ್ಸ್ಟ್ ಲಾಸ್ಟ್ ಅಲ್ಲಿ ಬರ್ತೀನಿ. ಸೊ ಲಾಸ್ಟ್ ಅಲ್ಲಿ 7,776 ಮಂದಿ ನಿಮ್ಮ ಒಂದು ಅಂಡರ್ ಇರ್ತಾರೆ. ಅವಾಗ ಸೊ GBV ಅನ್ನೋದು 1,16,64,000 GB ಆಗಿರುತ್ತೆ. ಸೊ ನಿಮ್ ಬೋನಸ್ ಅನ್ನೋದು 10 ಲಕ್ಷ ಇರುತ್ತೆ. ಸೊ ನೋಡ್ಬೋದು ನೀವು ಒಟ್ಟು ಇಲ್ಲಿ. ಸೊ ಒಟ್ಟು ಜನ ಇಲ್ಲಿ ಬಂದ್ಬಿಟ್ಟು 9,330 ಜನ ಇಲ್ಲಿ ಮೋದಿ ಕೇರ್ ಪ್ರಾಡಕ್ಟ್ ನ ಬಳಸ್ತಿದ್ದಾರೆ. ಸೊ ಇದು ಬಳಸೋದ್ರಿಂದ ಏನೆಲ್ಲ ಒಂದು ಬೆನಿಫಿಟ್ ಆಗುತ್ತೆ ಅಂತ ನೋಡೋಣ. ಸೊ 9,330 ಜನರು ನಿಮ್ ಮೋದಿ ಕೇರ್ ನ ಪ್ರಾಡಕ್ಟ್ ಗಳನ್ನು ಖರೀದಿಸಿದರೆ ಏನಾಗುತ್ತಿತ್ತು? ಮೋದಿ ಕೇರ್ ನ ಏನಾಗುತ್ತಿತ್ತು? ಸೊ 9,330 ಜನ ಇಂಟು 3,000 ಮಾಡಿ ನೋಡಿದಾಗ 2,79,90,000 ಬೇರೆ ಕಡೆ ಖರೀದಿಸುತ್ತಿದ್ದರು. ಸೊ ನೋಡ್ಬೋದು ನೀವು ಇಲ್ಲಿ. ಸೊ ಹೊರಡೆ ಇದೇ 3,000 ಜನ ಹೊರಡೆ ಖರೀದಿ ಮಾಡಿದಾಗ, ಇದೇ 9,330 ಜನ 3,000 ಖರೀದಿ ಮಾಡಿದಾಗ, ಸೊ ಹೊರಡೆ 2,79,90,000 ಮಧ್ಯವರ್ತಿಗಳು ತಿಂತಾ ಇದ್ರು. ಸೊ ಇದೇ ನೀವು ಮೋದಿ ಕೇರ್ ಅಲ್ಲಿ ಖರೀದಿಸಿದಾಗ ಸೊ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಸೊ ರೀಪರ್ಚೇಸ್ ಆಫರ್ ಸಿಗುತ್ತೆ. ನೆಕ್ಸ್ಟ್ ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ. ಸೊ ನೆಕ್ಸ್ಟ್ ಲೈಸ್ ನೋಡ್ಬೋದು ನೀವು. ಸೊ ಅವರಿಗೆ ಏನಾದರೂ ಲಾಭ ಆಗುತ್ತಿತ್ತ? ಸೊ
ಅಫ್ಕೋರ್ಸ್ ಲಾಭ ಆಗ್ತಿದ್ದಿಲ್ಲ. ಸೊ ಯಾಕಪ್ಪ ಅಂದ್ರೆ ಅಲ್ಲಿ ಕೇವಲ ಮಧ್ಯವರ್ತಿಗಳು ಬೆಳಿತಾ ಇದ್ರು. ಸೊ ಅಡ್ವರ್ಟೈಸ್ಮೆಂಟ್ ಮಾಡೋ ಸೆಲೆಬ್ರಿಟಿಗಳು ಬೆಳಿತಾ ಇದ್ರು. ಸೊ ಅದೇ ನೀವು ಮೋದಿ ಕೇರ್ಲಿ ಪರ್ಚೇಸ್ ಮಾಡಿದಾಗ ಅಷ್ಟೊಂದು ಹಣ ನಮ್ಗೆ ವಿದೇಶ ಕಳ್ಸೋ ಬದಲು ಸೊ ನಮ್ಮ ಸ್ವದೇಶಕ್ಕೆ ನಾವು ಟ್ಯಾಕ್ಸ್ ಕಟ್ಟಂಗಾಯ್ತು. ಸೊ ನೆಕ್ಸ್ಟ್ ಲೈನ್ ನೋಡ್ಬೋದು. ಸೊ ನಿಮ್ಮಿಂದಾದ ಕೊಡುಗೆ ಅಂದ್ರೆ ಸೊ ನಿಮ್ಮಿಂದ ಯಾವ ತರ ಒಂದು ಹೆಲ್ಪ್ ಆಗುತ್ತೆ ಅಂದ್ರೆ 9,330 ಜನರಿಗೆ. ಸೊ ಆ 9,330 ಜನರಿಗೆ ಅತ್ಯುತ್ತಮ ಆರೋಗ್ಯ ಸಿಗುತ್ತೆ. ಸೊ ನೆಕ್ಸ್ಟ್ ಇರ್ಬೋದು ಅತ್ಯುತ್ತಮ ಗುಣಮಟ್ಟ ಸಿಗುತ್ತೆ. ಸೊ ನೆಕ್ಸ್ಟ್ 50% ಹಣ ಉಳಿತಾಯ ಆಗುತ್ತೆ. ಸೊ ಹಣ ಗಳಿಕೆಗೆ ಅವಕಾಶ. ಸೊ ಜೀವನದ ಶಿಕ್ಷಣ. ಸೊ ನೋಡ್ಬೋದು ನೀವು ಇಲ್ಲಿ. ಸೊ ಪ್ರಾಡಕ್ಟ್ ನೀವು ಬರೀ ಪರ್ಚೇಸ್ ಮಾಡೋದಿಲ್ಲ. ಸೊ ನಿಮ್ಗೆ ಇಲ್ಲಿ ಜೀವನದ ಶಿಕ್ಷಣ, ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಸೊ ಜೀವನದ ಶಿಕ್ಷಣ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಅದೇ ತರ ಹಣ ಗಳಿಕೆಗೂ ಅವಕಾಶ. ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಹಣ ಕೂಡ ಗಳಿಸಬಹುದು. ಸೊ ಟ್ರೈನಿಂಗ್ ಮುಖಾಂತರ, ಸೊ ಟ್ರೈನಿಂಗ್ ಅಟೆಂಡ್ ಮಾಡೋದ ಮುಖಾಂತರ. ಸೊ ನೋಡ್ಬೋದು ನೀವು ಇಲ್ಲಿ. ಸೊ 9,330 ಜನರಿಗೆ ಮೋದಿ ಕೇರ್ನ ಪ್ರಾಡಕ್ಟ್ ಗಳನ್ನು ಖರೀದಿಸಿದ್ದಕ್ಕೆ ಆದ ಲಾಭ ನೋಡ್ಬೋದು. 9,330 ಜನರು ಸೊ ಇದೇ ಹೊರಗಡೆ ತಗೊಂಡಿದ್ರೆ ನಮ್ಗೆ ಯಾವ ತರ ಲಾಭ ಆಗ್ತಿದ್ದಿಲ್ಲ. ಸೊ ಅದೇ ಮೋದಿ ಕೇರ್ ಅಲ್ಲಿ ತಗೊಂಡಾಗ ಫ್ರೀ ಪ್ರಾಡಕ್ಟ್ ನೋಡ್ಬೋದು ನೀವು ಇಲ್ಲಿ. ಸೊ 9,330 ಜನರು ಇಂಟು 1500 ಮಾಡಿದಾಗ ಸೊ 1,39,95,000 ಪ್ರತಿ ತಿಂಗಳು ಫ್ರೀ ಪ್ರಾಡಕ್ಟ್ ಸಿಗ್ತಾ ಇದ್ದೇವೆ ಥ್ರೂ ಮೋದಿ ಕೇರ್ ನಮಗೆ. ಅದೇ ಹೊರಗಡೆ ನಾವು ತಗೊಂಡಾಗ ಸೊ ಯಾವ ತರ ನಮ್ಗೆ ಫ್ರೀ ಪ್ರಾಡಕ್ಟ್ ಸಿಗ್ತಾ ಇಲ್ಲ. ವಿ ಶುಡ್ ಥ್ಯಾಂಕ್ಸ್ ಟು ಅವರ್ ಸಮೀರ್ ಮೋದಿ ಸರ್, ಗಾಡ್ ಫಾದರ್. ಯಾಕಂದ್ರೆ ಸೊ ಇಂತ ಒಂದು ಇಂಡಸ್ಟ್ರಿ ನಮಗೆ ಪರ್ಚೇಸ್ ಮಾಡಿಸಿದ್ದಾರೆ. ಸೊ ಯಾಕಂದ್ರೆ ಇಷ್ಟೊಂದು ಹಣ ನಮಗೆ ವೇಸ್ಟ್ ಆಗ್ತಿತ್ತು ಹೊರಗಡೆ. ಸೊ ಅದೇ ನಮ್ಮ ಮೋದಿ ಕೇರ್ ಅಲ್ಲಿ ಬಳಸಿದಾಗ ಸೊ ಇಷ್ಟೊಂದೆಲ್ಲ ನಮಗೆ ಲಾಭ ಆಗುತ್ತೆ. ಸೊ ನೆಕ್ಸ್ಟ್ ಲೈನ್ ನೋಡ್ತಾ ಹೋಗೋಣ. ಸೊ ಯಾವ ತರ ನಿಮಗೆ ಸಂಪಾದನೆ ಆಗುತ್ತೆ ಅಂದ್ರೆ ಇನ್ಕಮ್ ಯಾವ ತರ ನಿಮಗೆ ಬರುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ನಾ ಇದನ್ನ ಲೆವೆಲ್ ನ ಸ್ವಲ್ಪ ಅಂದ್ರೆ ಉಲ್ಟಾ ಮಾಡಿದೀನಿ. ಸೊ ಲೆವೆಲ್ 1 ಅಲ್ಲಿ ಬರ್ತಾರೆ ಅಂದ್ರೆ ND ಇಂದ ಬರ್ತಾರೆ. ಸೊ 7,776 ಜನ ಇರ್ತಾರೆ. ಸೊ ಅವರಿಗೆ ಎಲ್ಲರಿಗೂ ಬೋನಸ್ ಆಗೋದು 1,105 ರೂಪಾಯಿ ಬೋನಸ್ ಆಗುತ್ತೆ. ಸೊ ಒಟ್ಟು ಬೋನಸ್ ಅಲ್ಲಿ ಆಗೋದು ಎಷ್ಟಾಗುತ್ತೆ? 8,16,000 ಬೋನಸ್ ಆಗುತ್ತೆ. ಸೊ ನೋಡ್ಬೋದು ನೀವು ಇಲ್ಲಿ. ಸೊ ಹೊರಗಡೆನು ಜನರು ಪರ್ಚೇಸ್ ಮಾಡ್ತಿದ್ದಾರೆ. ಸೊ ಅದೇ ಮೋದಿ ಕೇರ್ ಪರ್ಚೇಸ್ ಮಾಡಿದಾಗ ಸೊ 7,776 ಜನರು ಒಬ್ಬರಿಗೆ 105 ರೂಪಾಯಿ ಬೋನಸ್ ಅಂದ್ರೆ ಸೊ ಒಟ್ಟು ಟೋಟಲ್ ಬೋನಸ್ ಬಂದ್ಬಿಟ್ಟು ನಿಮಗೆ 8,16,000 ಬೋನಸ್ ಆಗುತ್ತೆ. ಸೊ ನೆಕ್ಸ್ಟ್ ಬರ್ತೀನಿ 1,296 ಜನರಿಗೆ ಯಾವ ತರ ಅಂದ್ರೆ 500 ರೂಪಾಯಿ ಬೋನಸ್ ಹೋದ್ರೆ ಅಲ್ಲಿ 6,48,000 ಬೋನಸ್ ಇರುತ್ತೆ. ಸೊ ನೆಕ್ಸ್ಟ್ 216 ಪರ್ಚೇಸ್ ಮಾಡಿದಾಗ ಸೊ ಇದೇ ಬೋನಸ್ ಬಂದ್ಬಿಟ್ಟು 5,000 ಇರುತ್ತೆ. ಸೊ ಅದು 10,80,000 ಆಗಿರುತ್ತೆ. ಸೊ 36 ಜನಕ್ಕೆ ಬರ್ತೀನಿ ಅಲ್ಲಿ 50,000 ಆಗಿರುತ್ತೆ ಬೋನಸ್ ಅನ್ನೋದು. ಟೋಟಲ್ ಬೋನಸ್ ಬಂದ್ಬಿಟ್ಟು 18 ಲಕ್ಷ ಆಗಿರುತ್ತೆ. ಸೊ ನೆಕ್ಸ್ಟ್ ಆರನೇ ಸ್ಟೆಪ್ ಬರ್ತೀನಿ. ಸೊ ಅಂದ್ರೆ ಫಸ್ಟ್ ಏನ್ ಜಾಯ್ನ್ ಆಗಿರ್ತಾರಲ್ಲ ನಿಮ್ಮ ಅಂಡರ್ ಅಲ್ಲಿ 6 ಮೆಂಬರ್ಸ್ ಅವರಿಗೆಲ್ಲ ಸೊ ಬೋನಸ್ ಬರ್ದು 2 ಲಕ್ಷ. ಸೊ ಒಟ್ಟು ಬೋನಸ್ ಬಂದ್ಬಿಟ್ಟು ಇಲ್ಲಿ 12 ಲಕ್ಷ ಆಯ್ತು. ಸೊ ಒಟ್ಟು ನೋಡ್ಬೋದು ನೀವು ಇಲ್ಲಿ 9,330 ಜನರಿಗೆ ಒಟ್ಟು ಬೋನಸ್ ಸಿಗೋದು ಇಲ್ಲಿ 55,44,000. ಸೊ ನೀವು ಜಸ್ಟ್ ಥಿಂಕ್ ಮಾಡಿ. ಸೊ ಹೊರಗಡೆ ನಾವು ಕರೆಸಿ ಬರ್ತಿರ್ತಾ ಈ ಒಂದು ಬೋನಸ್. ಸೊ ಈ ಒಂದು ಬೆನಿಫಿಟ್ ಇರ್ತಿತ್ತ ನಮಗೆ. ಸೊ ಎಷ್ಟೋ ವರ್ಷ ಪರ್ಚೇಸ್ ಮಾಡ್ತಾ ಇದೀವಿ. ಸೊ ಯಾವ ತರ ಬೆನಿಫಿಟ್ ಇಲ್ಲ. ಸೊ ಮೋದಿ ಕೇರ್ ನೀವು ಪರ್ಚೇಸ್ ಮಾಡಿ ಸೊ ಈ ತರ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಈ ತರ ನಮಗೆ ಬೋನಸ್ ಕೂಡ ಅಂದ್ರೆ ಪೇಔಟ್ ಇನ್ಕಮ್ ಕೂಡ ಸಿಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಸ್ಲೈಡ್ ಬಗ್ಗೆ ಬರ್ತೀನಿ. ಸೊ ಒಟ್ಟು ಫ್ರೀ ಪ್ರಾಡಕ್ಟ್ ಮತ್ತು ಒಟ್ಟು ಬೋನಸ್ ಬಗ್ಗೆ ಎರಡು ಕ್ಯಾಲ್ಕುಲೇಷನ್ ಮಾಡಿದಾಗ ಸೊ 1,95,39,000. ಸೊ ನೋಡ್ಬೋದು ನೀವು ಫ್ರೀ ಪ್ರಾಡಕ್ಟ್ 1,39,95,000 ಪ್ಲಸ್ ಬೋನಸ್ ಬಂದ್ಬಿಟ್ಟು 55,44,000. ಸೊ ಎರಡು ಕೂಡಿಸಿದಾಗ 1,95,39,000 ಹಣ ನಾವು ಉಳಿಸ್ತಾ ಇದ್ದೇವಿ. ಸೊ ನಮ್ಮ ಇಂಡಿಯಾಕ್ಕೆ ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಸೊ ಈ ಒಂದು ಹಣ ನಮಗೆ ಇನ್ಸೆಂಟಿವ್ಸ್ ಮುಖಾಂತರ ಹೊಳ್ಳಿ ನಮಗೆ ನಮ್ಮ ಅಕೌಂಟಿಗೆ ಬರ್ತಾ ಇದೆ. ಸೊ ನೋಡ್ಬೋದು ನೀವು ಹೊರಗಡೆ ಇಂತೊಂದು ಅದ್ಭುತವಾದ ಇಂಡಸ್ಟ್ರಿನ ಸೃಷ್ಟಿ ಮಾಡಿರುವಂತ ಸಮೀರ್ ಮೋದಿ ಸರ್ಗೆ ಮತ್ತೊಮ್ಮೆ ಥ್ಯಾಂಕ್ಸ್, ಗ್ರೇಟ್ ಹ್ಯಾಟ್ಸ್ ಆಫ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಸೊ ನಾವು ಹೊರಗಡೆ ಎಷ್ಟೋ ವರ್ಷ ಪರ್ಚೇಸ್ ಮಾಡ್ತಾ ಇದ್ವಿ, ನಮಗೆ ಫ್ರೀ ಪ್ರಾಡಕ್ಟ್ ಸಿಗ್ತಾ ಇರಲಿಲ್ಲ, ಬೋನಸ್ ಸಿಗ್ತಾ ಇರಲಿಲ್ಲ. ಸೊ ಕೇವಲ ಬರೀ 9,330 ಜನರಿಗೆ ಇಷ್ಟೊಂದು ಉಳಿತಾಯ ಆಗುತ್ತೆ ಅಂದ್ರೆ ಸೊ ನೋಡ್ಬೋದು ನೀವು ಇಷ್ಟೊಂದೆಲ್ಲ ಉಳಿತಾಯ ಆಗುತ್ತೆ. ಎಷ್ಟು ಫ್ರೀ ಪ್ರಾಡಕ್ಟ್ ಬಂದ್ಬಿಟ್ಟು ಮತ್ತೆ ಬೋನಸ್ ಬಂದ್ಬಿಟ್ಟು 1,90,39,000. ಸೊ ನೆಕ್ಸ್ಟ್ ಸ್ಲೈಡ್ ಬಗ್ಗೆ ಬರ್ತೀನಿ. ಸೊ 1,95,39,000. ಸೊ ಲಾಭ ಪಡೆಯಲು ನೀವು ಸಹಕರಿಸಿದ್ರೆ ನಿಮಗೆ ತಂತಾನೆ ಎಷ್ಟು ಬರುತ್ತೆ? 10 ಲಕ್ಷ. ಸೊ ನೋಡ್ಬೋದು ನಮ್ಮಲ್ಲಿ ಟಾಪ್ ಲೀಡರ್ಸ್ ಗಳೆಲ್ಲ ಸೊ 10 ಲಕ್ಷ ಅರ್ನ್ ಮಾಡ್ತಾ ಇದಾರೆ ವಿತ್ ಅವ್ರ ಲಕ್ಸುರಿ ಕಾರ್ ಜೊತೆ.
ಸೊ ರೈಡ್ ಮಾಡ್ತಾ ಇದ್ದಾರೆ. ಸೊ ನೀವು ಇಷ್ಟು ಜನರಿಗೆ ಹೆಲ್ಪ್ ಮಾಡಿದಾಗ ಸೊ ಆಟೋಮೆಟಿಕ್ಲಿ ನಿಮಗೆ ಪ್ರತಿ ತಿಂಗಳು ತಲೆಮಾರುಗಳು ಬರ್ತದೆ. ಸೊ ಇದು ಫಸ್ಟ್ 1 ಮಂತ್ ಅಲ್ಲ, ಸೊ ಪ್ರತಿ ತಿಂಗಳು ನಿಮಗೆ ನಿಮ್ಮ ಅಕೌಂಟ್ಗೆ 10 ಲಕ್ಷ ಬರ್ತೈತೆ. ಸೊ ಅವಾಗ ನೀವು ಯೋಚನೆ ಮಾಡ್ಬೋದು. ಸೊ ಜಸ್ಟ್ ನಾನು ಏನ್ ಮಾಡಿದೀನಿ, ಜಸ್ಟ್ 9,330 ಜನರಿಗೆ ಜಸ್ಟ್ ಒಂದು ಶಾಪ್ ನ ಚೇಂಜ್ ಮಾಡಿಸಿದೀನಿ ಅಷ್ಟೇ. ಸೊ ಅಷ್ಟು ಚೇಂಜ್ ಮಾಡಿಸಿದ್ದಕ್ಕೆ ನಂಗೆ 10 ಲಕ್ಷ ಪ್ರತಿ ತಿಂಗಳು ಬರ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಸ್ಲೈಡ್ ಬಗ್ಗೆ ಬರ್ತೀನಿ. ಸೊ ಲಾಸ್ಟ್ ಸ್ಲೈಡ್. ಸೊ ಫಿಲ್ಟರೇಷನ್ ಆಫ್ ಟೀಮ್. ಸೊ ನೋಡ್ಬೋದು ನೀವು ಇಲ್ಲಿ ಫಿಲ್ಟರೇಷನ್ ಆಫ್ ಟೀಮ್ ಅಂತ ಬಂದಾಗ ಟೈಪ್ ಆಫ್ ಪೀಪಲ್. ಸೊ ಟೈಪ್ ಆಫ್ ಪೀಪಲ್ ಯಾವ ತರ ಇರ್ತಾರೆ ಅಂದ್ರೆ, ಸೊ ಕಸ್ಟಮರ್ ಅಂದ್ರೆ ಸೊ ಜಸ್ಟ್ ಆ ಕಸ್ಟಮರ್ ಏನ್ ಮಾಡ್ತಾರೆ, ಕ್ವಾಲಿಟಿ ಮತ್ತು ಆ ಕಸ್ಟಮರ್ ಗೆ ಕ್ವಾಲಿಟಿ ಮತ್ತು ಸರ್ವಿಸ್ ಅಷ್ಟೇ ಬೇಕಾಗಿರುತ್ತೆ. ಸೊ ದೇ ಬೈ ಇನ್ MRP. ಅವರು MRP ಲಿ ಒಂದು ನಮ್ಮ ಮೋದಿ ಕೇರ್ ಪ್ರಾಡಕ್ಟ್ಸ್ ತೊಗೊಳಕ್ ಇಷ್ಟಪಡ್ತಿರ್ತಾರೆ. ಸೊ ನಮ್ಮ ಕೆಲಸ ಏನಂದ್ರೆ ಅವ್ರಿಗೆ ನಾಲೆಜ್ ಆಫ್ ಪ್ರಾಡಕ್ಟ್ಸ್ ಅಂದ್ರೆ ಪ್ರಾಡಕ್ಟ್ಸ್ ಗಳ ಬಗ್ಗೆ ನಾವು ಜಾಸ್ತಿ ನಾಲೆಜ್ ನ ಹೊಂದಿರಬೇಕಾಗುತ್ತೆ. ಸೊ ನೆಕ್ಸ್ಟ್ ಬರ್ತೀನಿ, ರಿಜಿಸ್ಟರ್ಡ್ ಕಸ್ಟಮರ್. ಸೊ ಕ್ವಾಲಿಟಿ ಅಂಡ್ ಸೇವಿಂಗ್. ಸೊ ನೋಡಬಹುದು ನೀವು ಕ್ವಾಲಿಟಿ ಮತ್ತು ಸೇವಿಂಗ್ ಬಗ್ಗೆ ಅವರು ಯೋಚನೆ ಮಾಡ್ತಿರ್ತಾರೆ. ಅಂದ್ರೆ ರಿಜಿಸ್ಟರ್ ಕಸ್ಟಮರ್ ನಿಮ್ ಕಡೆ ID ಮಾಡ್ತಿದ್ದಾರೆ. ಸೊ ಕ್ವಾಲಿಟಿ ಮತ್ತು ಸೇವಿಂಗ್ ಬಗ್ಗೆ ಅವರು ಯೋಚನೆ ಮಾಡ್ತಿದ್ದಾರೆ. ಅವರಿಗೆ DP ಬಗ್ಗೆ ಅಥವಾ ಆಫರ್ಸ್ ಬಗ್ಗೆ ನಾವು ಜಾಸ್ತಿ ಇನ್ಫಾರ್ಮೇಶನ್ ಕೊಡ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಬರ್ತೀನಿ, ಕನ್ಸಲ್ಟೆಂಟ್. ಸೊ ಕನ್ಸಲ್ಟೆಂಟ್ ಅಂದ್ರೆ ಸೊ ನಮ್ಮನೆ ಬಿಸ್ನೆಸ್ ಮಾಡ್ತಾ ಇರುವಂತ ಕನ್ಸಲ್ಟೆಂಟ್ಸ್. ಸೊ ವಿಲ್ಲಿಂಗ್ ಟು ಶೇರ್ ಕ್ವಾಲಿಟಿ ಅಂದ್ರೆ ಸೊ ಅವರು ಬಳಸಿ ಇನ್ನೊಬ್ಬರಿಗೆ ಹೇಳುವಂತ ಒಂದು ಕನ್ಸಲ್ಟ್ಸ್. ಅವ್ರಿಗೆ ದೇ ಬೈ ಇನ್. ಸೊ ಯಾರೆಲ್ಲ ಬರ್ತಾರೆ ಅಂದ್ರೆ ಅವರು ಡೆಮೋದಲ್ಲಿ ಎಕ್ಸ್ಪರ್ಟ್ ಆಗಿರ್ಬೇಕಾಗತ್ತೆ. ಸೊ ನೆಕ್ಸ್ಟ್ ಬರ್ತೀನಿ, ಡ್ರೀಮರ್ ವಾರ್ ಲೀಡರ್. ಸೊ ಕ್ರಿಯೇಟ್ ಹಿಸ್ಟರಿ. ಸೊ ನೋಡ್ಬೋದು ನೀವು ನಮ್ಮ ಎಲ್ಲ ಟಾಪ್ ಎಲ್ಲ ಲೀಡರ್ಸ್ ಗಳು ಈಗ ಸೊ ಸಂತೋಷ್ ಶೆಟ್ಟಿ ಸರ್ ಇರ್ಬೋದು, ಸೊ ಉಮೇಶ್ ಶೆಟ್ಟಿ ಸರ್ ಇರ್ಬೋದು, ಮಧುಸೂದನ್ ಶೆಟ್ಟಿ ಸರ್ ಇರ್ಬೋದು, ರಂಜಿತ್ ಶೆಟ್ಟಿ ಸರ್ ಇರ್ಬೋದು. ಸೊ ಈ ಅಷ್ಟೊಂದೆಲ್ಲ ಇನ್ಕಮ್ ನ ತಗೊಂತಾ ಇದಾರೆ ಅಂದ್ರೆ ಸೊ ಅವ್ರು ಮಾಡಿರುವಂತ ಒಂದು ಪರಿಶ್ರಮಕ್ಕೆ ಅಂತಾನೆ ಹೇಳ್ಬೋದು. ಸೊ ತಿಂಗಳಿಗೆ 18 ಲಕ್ಷ ಅರ್ನ್ ಮಾಡ್ತಾರೆ ಸಂತೋಷ್ ಶೆಟ್ಟಿ ಸರ್. ಸೊ ಅವರ ಒಂದು ಕನಸಿನ ಕಾರ್ ಜೊತೆ ಕೂಡ ಸೊ ರೈಡ್ ಮಾಡ್ತಾ ಇದ್ದಾರೆ. ಸೊ ನಾವು ಈ ತರ ಲೀಡರ್ಸ್ ಆಗ್ಬೋದು. ಯಾಕಪ್ಪ ಅಂದ್ರೆ ಸೊ ನಾವು ಇಲ್ಲಿ ಸೊ ಪ್ರಾಡಕ್ಟ್ ನ ಪರ್ಚೇಸ್ ಮಾಡೋದು ಅಷ್ಟೇ ಅಲ್ಲ, ಸೊ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿ ಸೊ ರಿಲೇಟಿವ್ ಇರ್ಬೋದು, ಸ್ಟ್ರೇಂಜರ್ಸ್ ಇರ್ಬೋದು, ಸೊ ನಮ್ಮ ಫ್ರೆಂಡ್ಸ್ ಇರ್ಬೋದು, ಈ ತರ ಹೇಳಿದಾಗ ಸೊ 9,330 ಜನರಿಗೆ ನೀವು ಇಲ್ಲಿ ಹಣ ಉಳಿಸ್ತಾ ಇದ್ದೀರಾ ಮತ್ತು ಫ್ರೀ ಪ್ರಾಡಕ್ಟ್ ಕೂಡ ಉಳಿಸ್ತಾ ಇದ್ದೀರಾ. ಸೊ ನಾವು ಇಲ್ಲಿ ಎಕ್ಸ್ಪರ್ಟ್ ಇನ್ ಎವ್ರಿಥಿಂಗ್ ಅಂದ್ರೆ ಸೊ ಡ್ರೀಮರ್ ಮತ್ತು ಲೀಡರ್ ಅಂತ ವ್ಯಕ್ತಿಗಳು ಎಲ್ಲರೂ ಎಕ್ಸ್ಪರ್ಟ್ ಇನ್ ಎವ್ರಿಥಿಂಗ್. ಡೆಮೋದಲ್ಲಿ ಇರ್ಬೋದು, ಟ್ರೈನಿಂಗ್ ಇರ್ಬೋದು, ಎಲ್ಲಾ ಇದರಲ್ಲೂ ನಾವು ಇಲ್ಲಿ ಎಕ್ಸ್ಪರ್ಟ್ ಆಗಿ ಬರುತ್ತೆ. ಸೊ ಲಾಸ್ಟ್ ಅಲ್ಲಿ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ಸೊ ಈ ಒಂದು ಬಿಸ್ನೆಸ್ ಡಿಪೆಂಡ್ ಆಗಿರೋದು ಡಿಪೆಂಡ್ ಆಗಿರೋದು ಡ್ರೀಮರ್ ಬಾರ್ ಲೀಡರ್ ಅಂತ ಹೇಳಿದಾಗ ಸೊ ಸಾಕಷ್ಟು ಜನ ದೊಡ್ಡ ಲೀಡರ್ಸ್ ಗಳು ಬರ್ತಾರೆ ಇಲ್ಲಿ. ಡ್ರೀಮರ್ ಬಾರ್ ಸಾಕಷ್ಟು ಜನ ದೊಡ್ಡ ಲೀಡರ್ಸ್ ಕೂಡ ನಮಗೆ ಬರ್ತಾರೆ. ಸೊ ಅವ್ರ ನಮಗೆಲ್ಲರೂ ಕೂಡ ಮಾದರಿ ಅಂತಾನೆ ಹೇಳ್ಬೋದು. ಸೊ ಲಾಸ್ಟ್ ಅಲ್ಲಿ ಒಂದು ಪಾಯಿಂಟ್ ಹೇಳಕ್ ಇಷ್ಟಪಡ್ತೀನಿ. ಈ ಒಂದು ಬಿಸ್ನೆಸ್ ರನ್ ಆಗೋದು ಕೇವಲ ರನ್ ಪಾಲಿಸಿಯಿಂದ. ಸೊ ರನ್ ಪಾಲಿಸಿ ಏನಪ್ಪಾ ಅಂದ್ರೆ ಸೊ ಕರೆಕ್ಟ್ ಆಗಿ ಕೇಳ್ಕೊಳ್ಳಿ ಎಲ್ಲರೂ. ಸೊ ರನ್ ಅಂದ್ರೆ ಸೊ ಆರ್ ಬಂದ್ಬಿಟ್ಟು ರಿಟೇಲರ್ಸ್, ಯು ಬಂದ್ಬಿಟ್ಟು ಯೂಸರ್ಸ್, ಎನ್ ಬಂದ್ಬಿಟ್ಟು ನೆಟ್ವರ್ಕರ್ಸ್. ಸೊ ನಮಗೆ ಇಲ್ಲಿ ರಿಟೇಲರ್ಸ್ 15% ಬೇಕಾಗುತ್ತೆ. ಸೊ ಯೂಸರ್ಸ್ 85%, ಅದೇ ತರ ನೆಟ್ವರ್ಕರ್ಸ್ 5%. ಸೊ ಈ ತರ ಒಂದು ಈ ಬಿಸ್ನೆಸ್ ನಡೀತಾ ಹೋಗುತ್ತೆ. ಸೊ ಇಲ್ಲಿ ಒಂದು ಕೇವಲ ಮಾಡ್ಬೇಕಾದ್ರೆ ಎರಡೇ ಸಿಂಪಲ್ ಅಂದ್ರೆ ಸೊ ಕೀಪ್ ಇಟ್ ಸಿಂಪಲ್ ಅಂಡ್ ಡುಪ್ಲಿಕೇಶನ್. ಸೊ ನೀವ್ ಏನೆಲ್ಲ ಕಲಿತೀರಿ ಸೊ ನಿಮ್ಗೆ ಅದನ್ನ ನಿಮ್ಮ ಟೀಮ್ಗೆ ಅದನ್ನ ಕೊಡ್ತಾ ಹೋಗಿ, ಆ ಲರ್ನಿಂಗ್ ನ ಕೊಡ್ತಾ ಹೋಗಿ, ಆ ಟ್ರೈನಿಂಗ್ ನ ಕೊಡ್ತಾ ಹೋಗಿ. ಸೊ ಇದೇ ತರ ನಿಮ್ಮ ಟೀಮ್ ನ ಬೆಳೆಯುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ನನ್ನ ಅಪ್ಲೈನ್ ನಾಗರಾಜ್ ಹಳ್ಳಿ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಸೊ ಎಲ್ಲೇ ಇರುವಂತ ವ್ಯಕ್ತಿನ ಜಾಬ್ ಮೆಂಟರ್ ಇರುವಂತ ವ್ಯಕ್ತಿನ ಸೊ ಮೋದಿ ಕೇರ್ಗೆ ಕರ್ಕೊಂಡ್ಬಂದು ಸೊ ಈ ತರ ಅಚೀವ್ಮೆಂಟ್ಸ್ ಮಾಡ್ತಾ ಇದಾರೆ. ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಸೊ ಅದೇ ತರನಾಗಿ ನೆಕ್ಸ್ಟ್ ಬರ್ತೀನಿ ಈಶ್ವರ್ ತುಳಸಿಕಟ್ಟಿ ಸರ್. ಅವರು ಕೂಡ ನಮಗೆ ಸದಾ ಬೆನ್ನೆಲುಬಾಗಿ ನಿಂತು ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದೇ ತರನಾಗಿ ಲಕ್ಷ್ಮೀಕಾಂತ್ ಸರ್, ಸುಂದರ್ ಸರ್, ಆಮೇಲೆ ಉಮೇಶ್ ಶೆಟ್ಟಿ ಸರ್, ಆಮೇಲೆ ಸಂತೋಷ್ ಶೆಟ್ಟಿ ಸರ್. ಸೊ ಎಲ್ಲಾ ಲೇಡೀಸ್ ಗಳು ಟಾಪ್ ಅಪ್ಲೈನ್ಸ್ ಗಳು ಥ್ಯಾಂಕ್ಸ್ ಹೇಳ್ತಾ ಸೊ ಓವರ್ ಟು ಸೋನಿಕಾ ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ರಿಯಲಿ ಅದ್ಭುತವಾದ ಸೆಷನ್ ಅಂತಾನೆ ಹೇಳ್ಬೋದು ಇವತ್ತಿನ ಒಂದು ಸೆಷನ್. ಸರ್ ಅದು ಸ್ಕ್ರೀನ್ ಶೇರ್ ಆಫ್ ಮಾಡ್ತೀರಾ? ಓಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ರಿಯಲಿ ಅಮೇಸಿಂಗ್ ಸೆಷನ್ ಅಂತಾನೆ ಹೇಳ್ಬೋದು. ಸೊ ಯಾಕಂದ್ರೆ ಹೊರಗಡೆ ನಾವೆಲ್ಲ ಇಷ್ಟು ವರ್ಷದಿಂದ ಪರ್ಚೇಸ್ ಮಾಡ್ತಾ ಬರ್ತಾನೆ ಇದೀವಿ, ಬಟ್ ನಮಗೆ ಯಾವುದೇ ರೀತಿ ಲಾಭ ಅಂತೂ ಸಿಕ್ಕಿಲ್ಲ. ಸೊ ಯಾವ ರೀತಿ ನಮ್ಮ ಹಣ ಹೊರಗಡೆ ವೇಸ್ಟ್ ಆಗ್ತಿದೆ ಅನ್ನೋದನ್ನ, ಸೊ ಕೋಟಿ ಹಣ ನಮ್ಮ ಹಣ ವೇಸ್ಟ್ ಆಗ್ತಿದೆ ಹೊರಗಡೆ ಅನ್ನೋದನ್ನ ಸೊ ತುಂಬಾನೇ ಚೆನ್ನಾಗಿ ಅರ್ಥ ಮಾಡಿಸಿದ್ರು. ಸೊ ಅದನ್ನೇ ಸೊ ಮುದಿಕೇರ್ನಲ್ಲಿ ತಗೊಂಡ್ರೆ ಸೊ ಎಷ್ಟೆಲ್ಲ ಪ್ರಾಫಿಟ್ ಅನ್ನೋದನ್ನ ಸೊ ತುಂಬಾನೇ ಚೆನ್ನಾಗಿ ಪಿನ್ ಟು ಪಿನ್ ಪಾಯಿಂಟ್ ನ ಸೊ ಶೇರ್ ಮಾಡ್ತಾ ಹೋದ್ರಿ ಸರ್. ಸೊ ರಿಯಲಿ ಅಮೇಸಿಂಗ್ ಅಂತ ಹೇಳ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಒಂದು ವ್ಯಾಲ್ಯುಬಲ್ ಟೈಮ್ಗೆ.
ಇನ್ನ ಟೈಮ್ ಇದೆ. ಸೊ ಯಾರೆಲ್ಲ ಫೀಡ್ಬ್ಯಾಕ್ ನ ಇವತ್ತಿನ ಸೆಷನ್ ಬಗ್ಗೆ ಫೀಡ್ಬ್ಯಾಕ್ ನ ಶೇರ್ ಮಾಡ್ಬೇಕಂತ ಇದ್ದೀರಾ, ಸೊ ನಿಮ್ಮ ಹ್ಯಾಂಡ್ ರೈಸ್ ಮಾಡ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಎಸ್, ಸೊ ಫಸ್ಟ್ ಇಲ್ಲಿ ನಾನು ಕರೀಲಿಕ್ಕೆ ಇಷ್ಟಪಡ್ತೀನಿ. ಸೊ ಮುಬಾರಕ್ ಅಂತಿದೆ ಇಲ್ಲಿ, ಸೊ ಕಿಚ್ಚ, ಸೊ ಅವ್ರನ್ನ ಇಲ್ಲಿ ಅನ್ಮ್ಯೂಟ್ ಕೊಡಕ್ಕೆ ಇಷ್ಟಪಡ್ತೀನಿ. ಸಾರಿ, ಇದು ಕನೆಕ್ಟ್ ಆಗಿಲ್ಲ ಅನ್ಸ್ತಾ ಇಡಿಯೋ. ಓಕೆ, ಸೊ ನೆಕ್ಸ್ಟ್ ನಾನು ಇಲ್ಲಿ ಕರೆಯೋಕೆ ಇಷ್ಟಪಡ್ತೀನಿ. ಸೊ ನಾಗರಾಜ್ ಅಂತ ಹೇಳ್ಬಿಟ್ಟು, ಸೊ ವೆಲ್ಕಮ್ ಟು ದಿ ಸೆಷನ್ ಸರ್. ಸೊ ಇವತ್ತಿನ ಒಂದು ಸೆಷನ್ ಬಗ್ಗೆ ನಿಮ್ಮ ಒಂದು ಫೀಡ್ಬ್ಯಾಕ್ ಸರ್.